ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಂದ್ಬಿಟ್ಟು ಆಶೀರ್ವಾದ್ ರೆಡ್ಡಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನೀವಾಗಲೇ ತಮ್ನಲ್ಲಿ ಹಾಗೂ ಟೈಟಲ್ ಅಲ್ಲಿ ನೋಡಿರ್ತೀರಾ, ಅನ್ಬಾಕ್ಸಿಂಗ್ ಇಯರ್ಬಡ್ಸ್ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ. ಅದಕ್ಕೂ ಮುಂಚೆ ನಿಮ್ಗೆಲ್ಲರದು ಒಂದೇ ಒಂದು ನಿಮಿಷ ತಗೊಂತೀನಿ. ಏನಪ್ಪಾ ಅಂದ್ರೆ, ಇನ್ ಮುಂದೆ ನನಗೆ ಗೊತ್ತಿರೋ ಚಿಕ್ಕ ಪುಟ್ಟ ಇನ್ಫಾರ್ಮೇಶನ್ ಹಾಗೂ ನಾಲೆಜ್ನ ನಿಮ್ಮ ಎದುರುಗಡೆ ಕಂಟೆಂಟ್ ಆಗಿ ಕ್ರಿಯೇಟ್ ಮಾಡಿ ನಿಮ್ಮ ಎದುರುಗಡೆ ಚಿಕ್ಕ ಚಿಕ್ಕ ವಿಡಿಯೋಸ್ ಆಗಿ ಇಡಬೇಕಂತ ಮಾಡಿದ್ದೇನೆ. ಹಾಗೆ ಅದೇ ರೀತಿ ಅನ್ಬಾಕ್ಸಿಂಗ್ ಹಾಗೂ ಹೊರಗಡೆ ಯಾವ್ದಾದ್ರು ಇದ್ರ ಬಗ್ಗೆ ಆದ್ರೂ ಏನಾದ್ರು ನಂಗೆ ಇಷ್ಟ ಆದ್ರೆ ಅದನ್ನ ವಿಡಿಯೋಸ್ ಮಾಡಿ ಹಾಕ್ಬೇಕಂತ ಅನ್ಕೊಂಡಿದೀನಿ. ಅದಕ್ಕೆ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂತ ಲೆಟ್ ಸ್ಟಾರ್ಟ್ ದಿಸ್ ವಿಡಿಯೋ. ಓಕೆ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ನಾನು ಈ ಬಾಕ್ಸ್ ನಲ್ಲಿರೋ ಇಯರ್ಬಡ್ಸ್ ನ ಅಮೆಝಾನ್ ಆಪ್ ನಲ್ಲಿ ಆರ್ಡರ್ ಮಾಡಿದ್ದೇನೆ. ಇದರ ಪ್ರೈಸ್ ಬಂದ್ಬಿಟ್ಟು $899. ಹಾಗೂ ಈ ಬರ್ಡ್ಸ್ ಇದೆಲ್ಲ ಅದ್ರ ನೇಮು ಬೋಟ್ ಏರ್ ಡ್ರಾಪ್ 163 ಅದ್ರ ನೇಮ್ ಬಂದದ್ದು. ಹಾಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಇದನ್ನ ಅನ್ಬಾಕ್ಸ್ ಮಾಡಿ ಇದರ ಬಿಲ್ಡ್ ಕ್ವಾಲಿಟಿ, ಇದು ರೆಸಿಸ್ಟೆನ್ಸಿ ಮತ್ತೆ ಇದು ಅಷ್ಟು ವರ್ತ್ ಇದೆ ಎಲ್ಲ ಚೆಕ್ ಮಾಡೋಣ. ನಾವು 900 ಕೊಟ್ಟಿದ್ದೇವಲ್ಲ, ಅದಕ್ಕೆ ಓಕೆ ಇದೆಲ್ಲ ಅಂತ ನೋಡೋಣ. ಕಟ್ ಆಗ್ತಿಲ್ಲ. ಓಕೆ, ಓಪನ್ ಮಾಡಿದಾಯ್ತು. ಈಗ ಇದ್ರ ನೇಮ್ ಆಗಲೇ ಹೇಳಿದೆಲ್ಲ, ಏರ್ ಡ್ರಾಪ್ 163 ಬರ್ಡ್ಸ್ ನೇಮ್ ಬಂದ್ಬಿಟ್ಟು ಬೋಟ್ ಕಂಪ್ನಿ. ನಾನು ಇದ್ರ ಬಗ್ಗೆ ಸರ್ಚ್ ಮಾಡಿದ ಪ್ರಕಾರ ಇದ್ರದ್ದು ಮೇನ್ ಕೀ ಫೀಚರ್ಸ್ ಮತ್ತೆ ಇದ್ರ ಬ್ಯಾಟ್ರಿ ಪಿಕಪ್ ಏನಪ್ಪಾ ಅಂದ್ರೆ, ಇದನ್ನ ಒನ್ ಟೈಮ್ ಫುಲ್ ಚಾರ್ಜ್ ಆದ್ರೆ 40 ಅವರ್ಸ್ ಅಂದ್ರೆ ಮಿನಿಮಮ್ 1.5 ಡೇ ಕಂಟಿನ್ಯೂ ಯೂಸ್ ಮಾಡಿದ್ರೆ ಬರ್ತಂತೆ ಇವ್ರು ಕೊಟ್ಟಿರೋದು ಬ್ಯಾಟ್ರಿ ಬ್ಯಾಕಪ್. ಹಾಗೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ, ASP ಚಾರ್ಜಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ASP ಚಾರ್ಜಿಂಗ್ ಟೆಕ್ನಾಲಜಿ ಏನಪ್ಪಾ ಅಂದ್ರೆ, ಇದರಲ್ಲಿರೋ ಬ್ಯಾಟ್ರಿ ಕ್ವಿಕ್ ಆಗಿ ಚಾರ್ಜ್ ಆಗುತ್ತೆ, ಅದಕ್ಕೆ ASP ಚಾರ್ಜಿಂಗ್ ಟೆಕ್ನಾಲಜಿ ಅಂತಾರೆ. ಹಾಗೆ ಇದು ಫುಲ್ ನಿಲ್ಲಾದಾಗ 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಅಗೇನ್ 180 ಮಿನಿಟ್ಸ್ ಬ್ಯಾಕಪ್ ಆಗುತ್ತಂತೆ. 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಅಂದ್ರೆ ಮಿನಿಮಮ್ 3 ಅವರ್ಸ್, ಮತ್ತೆ 3 ಅವರ್ಸ್ ಕೇಳ್ಬೋದು 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಇದನ್ನ. ಮತ್ತೆ ಇದು ಡಿಸೈನ್ ಹೇಗಿದೆ ಅಂದ್ರೆ, IPX ವಾಟರ್ ರೆಸಿಸ್ಟೆನ್ಸ್ ಯೂಸ್ ಮಾಡಿದ್ದಾರೆ. ಇದು ವಾಟರ್ ರೆಸಿಸ್ಟೆನ್ಸ್ ಇರೋದು IPXS ವಾಟರ್ ರೆಸಿಸ್ಟೆನ್ಸ್. ಹಾಗೆ ಇದು ವೈಟ್ ಕಲರ್ ಅಂತ ಕೊಟ್ಟಿದ್ದಾರೆ. ವೈಟ್ ಕಲರ್ ನಾವು ಆರ್ಡರ್ ಮಾಡಿರೋದು ವೈಟ್ ಕಲರ್, ಅದೇ ವೈಟ್ ಕಲರ್. ಹಾಗೆ ಇದು ಈ ಡಿಸೈನ್ ಇದೆಯಲ್ಲ, ಇನ್ನರ್ ಇಯರ್ ಒಳಗಡೆ ಇಯರ್ ಇರುತ್ತಲ್ಲ, ಆ ರೀತಿಯಲ್ಲಿ ಡಿಸೈನ್ ಮಾಡಿರೋದು ಇದು ಇನ್ನರ್ ಇಯರ್ ಡಿಸೈನ್. ಓಕೆ, ಒಂದು ಟೈಪ್ ದೂರಿಂದ ನೋಡೋಕೆ ಐಫೋನ್ ಕಂಡಂಗೆ ಕಾಣುತ್ತೆ. ಐಫೋನ್ ಇದೇ ರೀತಿ ಇದೆ ಎಲ್ಲ ಡಿಸೈನ್, ಅಪ್ಪರ್ ಡಿಸೈನ್ ಬಾಕ್ಸ್. ಓಕೆ, ಇದೇ ಹೇಳ್ತಾ ಇದ್ನಲ್ಲ, ಕೀ ಫೀಚರ್ಸ್ ಕ್ವಿಕ್ ಟಚ್ ರೆಸ್ಪಾನ್ಸ್ ಕಂಟ್ರೋಲ್ ಇದೆ ಅಂತೆ. ಹಾಗೆ 133 ಮಿಲಿ ಆಡಿಯೋ ಟ್ರಾವೆಲ್ ಮಾಡ್ಬೋದು, ಅಷ್ಟು ದೂರಿಂದ ಕನೆಕ್ಟು ಮಾಡ್ಬೋದು, ಅಷ್ಟೇ ಆಡಿಯೋನು ಟ್ರಾವೆಲ್ ಮಾಡುತ್ತೆ ಅದಕ್ಕೆ ಕನೆಕ್ಟ್ ಆಗಿರೋ ಡಿವೈಸ್ಗೆ. ಕ್ವಿಕ್ ಟಚ್ ರೆಸ್ಪಾನ್ಸ್ ಅಂದ್ರೆ ಇಲ್ಲಿ ಕ್ವಿಕ್ ಟಚ್ ರೆಸ್ಪಾನ್ಸ್ ಇರುತ್ತೆ. ಕನೆಕ್ಟ್ ಮಾಡೋಣ. ರೆಸ್ಪಾನ್ಸ್ ಏನಪ್ಪಾ ಅಂದ್ರೆ, ನಿಮ್ಗೆ ತೋರಿಸ್ತೀನಿ. ಇಲ್ಲೇ ಕಾಣ್ತಾ ಇರ್ಬೋದು ಆಡಿಯೋ, ಇಲ್ಲಿ ಆಡಿಯೋ ಆಫ್ ಇದೆ, ಆನ್ ಆಯ್ತು. ಹೌದಾ, ಆಫ್ ಟ್ರ್ಯಾಕ್ ಚೇಂಜ್ ಕೂಡ ಮಾಡ್ಬೋದು, ಆನ್ ಮಾಡೋದು, ಆಫ್ ಮಾಡ್ಬೋದು. ಇದಕ್ಕೆ ಕ್ವಿಕ್ ಟಚ್ ರೆಸ್ಪಾನ್ಸ್ ಅಂತಾರೆ. ಹಾಗೆ ಇದು 133 ಮಿಲಿ ಆಡಿಯೋ ಮಿಲಿಮೀಟರ್ 133 ಮಿಲಿಮೀಟರ್ ದೂರದಿಂದ ಕನೆಕ್ಟ್ ಕೂಡ ಮಾಡ್ಬೋದು, ಅಷ್ಟು ದೂರ ಆಡಿಯೋ ಟ್ರಾವೆಲ್ ಕೂಡ ಆಗುತ್ತೆ ಅದಕ್ಕೆ. ಮತ್ತೆ ಇದು ಇಂಪ್ರೆಸಿವ್ ಲಿಸ್ನಿಂಗ್ ಆಡಿಯೋ ಇದೆ. ಈಗ ಕನೆಕ್ಟ್ ಮಾಡಿ ನೋಡಿದ್ವಲ್ಲ, ಅಷ್ಟಿದೆ, ಆ ರೀತಿ ಇಂಪ್ರೆಸಿವ್ ಲಿಸ್ನಿಂಗ್ ಆಡಿಯೋ ಇದೆ. ಹಾಗೆ ಬೋರ್ಡ್ ಸಿಗ್ನೇಚರ್ ಆಡಿಯೋ ಕನೆಕ್ಟ್ ಮಾಡಿದ ತಕ್ಷಣ ಬರುತ್ತಲ್ಲ, ಅದಕ್ಕೆ ಅಷ್ಟೇ ಬೋರ್ಡ್ ಸಿಗ್ನೇಚರ್ ಆಡಿಯೋ. ಒಂದು ರೀತಿ ಎಕ್ಸ್ಪೀರಿಯನ್ಸ್ ಮಾಡಿ ನೋಡೋಣ ಹೇಗಿದೆ. ಓಕೆ, ಸಾಂಗ್ ಓದ್ಬಿಟ್ಟು ಫುಲ್ಲು ಚೆನ್ನಾಗಿ ಕೇಳ್ತಿದೆ ಬರ್ಡ್ಸ್ ಸೌಂಡು. ಓಕೆ, ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್.
ಮಸ್ತ್ ಕ್ವಾಲಿಟಿ ಅಂತಾರಲ್ಲ ಗಿಚ್ ಆ ರೀತಿ ಇದೆ. 900 ಕೊಟ್ಟಿದ್ದು ವರ್ತ್ ಇದೆ. ಅಂದರೆ 900ಅಲ್ಲಿ ಈ ರೀತಿ ಬರ್ತಾ ಅಂತ ಎಕ್ಸೆಪ್ಟ್ ಮಾಡಿದ್ದಿಲ್ಲ. ಅಂದರೆ ಏನೋ ಸುಮ್ಮನೆ ನಾರ್ಮಲ್ ಇಯರ್ಫೋನ್ ಇರ್ತಲ್ಲ ಆ ರೀತಿ ಬರ್ತಾ ಅಂತ ಮಾಡಿದ್ದೆ. ಬಟ್ ಇದು ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ, ಚೆನ್ನಾಗಿದೆ. ನೀವು ಕೂಡ ಯೂಸ್ ಮಾಡ್ಬೋದು. ಇಲ್ಲಿದೆ ಅಲ್ಲ, ಇಯರ್ ಡ್ರಾಪ್ 163 ಬೋಟ್ ಕಂಪ್ನಿದು, ಜಸ್ಟ್ 900, 899, 900 ಅಲ್ಲ. ಓಕೆ, ಮತ್ತು ಇದರಲ್ಲಿ ಏನಿದೆ ನೋಡೋಣ. ಎಕ್ಸ್ಟ್ರಾ ಇದು ಕೊಟ್ಟಿದ್ದಾರೆ ಇವಕ್ಕೆ, ಮುಂದೆ ಬರ್ಡ್ಸ್ ಹಾಕೋಕ್ಕೆ, ಬರ್ಡ್ಸಿಗೆ ಕವರು. ಹಾಗೆ ಚಾರ್ಜರ್ ಕೊಟ್ಟಿದ್ದಾರೆ, ಒಂದು ಸಿ ಟೈಪ್ ಚಾರ್ಜರು, ಬ್ಲ್ಯಾಕ್ ಕಲರು. ಮತ್ತು ಇಲ್ಲೇನೋ ಕಾರ್ಡ್ ಇದ್ದಾವೆ. ಇದು ಬುಕ್ ಕೊಟ್ಟಿದ್ದಾರೆ, ಹೇಗೆ ರೀತಿ ಯೂಸ್ ಮಾಡೋದು ಅದ್ರ ಬಗ್ಗೆ ಇದೆ, ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ. ಏನೋ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಒಂದು ಸ್ಟಿಕ್ಕರ್. ಸ್ಕ್ಯಾನ್ QR code to learn more about this. ವಾರಂಟಿ ಕಾರ್ಡ್, 1 year ವಾರಂಟಿ ಕಾರ್ಡ್ ಕೂಡ ಇದೆ. ದಿಸ್ ಪ್ರಾಡಕ್ಟ್ ಕಮ್ಸ್ ವಿತ್ 1 year ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ. 1 year ಮ್ಯಾನುಫ್ಯಾಕ್ಚರಿಂಗ್ ಡೇಟಿಂದ ನಾವು ತೊಗೊಂಡಿರೋ ಡೇಟ್ ಅಂತ 1 year ವಾರಂಟಿ ಕೂಡ ಇದೆ. ಜಸ್ಟ್ 900ಅಲ್ಲಿ ಬರೋ ಇದಕ್ಕೆ ಇವೆಲ್ಲ. ಓಕೆ, ವಿಡಿಯೋ ಲೈಕ್ ಆಗಿದೆ ಅಂತ ಅನ್ಕೊತೀನಿ. ನಿಮಗೆಲ್ಲರಿಗೂ ಏನಾದರೂ ಮಿಸ್ ಮಾಡಿದರೆ ತಿಳಿಸಿ ಕಮೆಂಟಲ್ಲಿ. ನೆಕ್ಸ್ಟ್ ಟೈಮ್ ಇದಕ್ಕೂ ಬೆಟರ್ ಆಗಿ ವಿಡಿಯೋ ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇದೇ ಮೊದಲನೇ ವಿಡಿಯೋ ಆಗೋದ್ರಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್, ಟೇಕ್ ಕೇರ್.